ಇವಾಗ ಸರ್ಟಿಫಿಕೇಟ್ ಹೊತ್ಕೊಂಡ್ರು. ಇವತ್ತು ಒಂದು ಕನ್ನಡ ಯಾವ ಸರ್ಟಿಫಿಕೇಟ್ ಬರುತ್ತೆ ಅದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಬೇರೆ ಲ್ಯಾಂಗ್ವೇಜ್ ಇದನ್ನ ಇಟ್ಕೊಂಡು ಬೇರೆ ಲ್ಯಾಂಗ್ವೇಜ್ ನೋಡೋದು, ಅದು ಅವರ ಪ್ರೋಟೋಕಾಲ್, ಅವ್ರದ್ದೇನು ರೂಲ್ಸ್ ಇದೆ ಗೌರ್ಮೆಂಟ್ ಹಂಗೇನೆ ಮಾಡೋದು. ಸೊ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ದೆನ್ ಅದನ್ನೆಲ್ಲ KVN ಪ್ರೊಡಕ್ಷನ್ ಟೀಮ್ ಟೇಕ್ ಓವರ್ ಮಾಡ್ತಾರೆ. ಎಲ್ಲ ಏನೇನಿದೆ ಸೊ ಗೆಟ್ ಪ್ಲಾನ್ ನೆಕ್ಸ್ಟ್. ಅಯ್ಯ ವ್ಯಕ್ತಿಗಳಿಷ್ಟ ಆದ್ರೆ ಸರ್, ಪಿಕ್ಚರ್ ಚೆನ್ನಾಗಿ ಮಾಡ್ತಾರೆ, ಎಲ್ಲಿ ನೋಡಿದ್ರು ಕೇಡಿ 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 ಅಂತ. ಇನ್ನೊಂದೇನಾಗುತ್ತೆ, ನಮ್ಮ ಚಿತ್ರರಂಗದಲ್ಲಿ ಯಾವುದೇ ಸಿನಿಮಾ ಮಾಡಿದಾಗಲೂ ನೀವು ಬರೀ ಕೇಡಿ ಬಗ್ಗೆ ಹೇಳ್ತಾ ಇದ್ದೀರ. ಇನ್ನೊಬ್ಬ ಗೆಳೆಯ ಚಂದನ್ ಅಂತ ಒಂದು ಸಿನಿಮಾ ಮಾಡಿದ್ರು, ಅವರೊಂದು ಸಿನಿಮಾ ಮಾಡಿದ್ರು, ಕರೆದ್ರು, ಏರ್ಪೋರ್ಟಿಂದ ಹಂಗೆ ಹೇಳಿದೆ, ಸ್ಟ್ರೈಟ್ ಆಗೋದೆ, ಇರೋ ಬಟ್ಟೆ ತಕ್ಕೊಂಡೆ, ಫಸ್ಟ್ ಕ್ಲಾಸ್ ಆಗಿ ರೆಡಿ ಆದೆ, ಒಂದು ಸಾಂಗ್ ಮಾಡಿಬಿಟ್ಟು ಒಂದು ದಿನದಲ್ಲಿ ಹೋದೆ. ವಾಟ್ ಇಸ್ ದ ಬಿಗ್ ಡೀಲ್? ಇವಾಗ ಚಿತ್ರರಂಗದಲ್ಲಿ ದರ್ ಇಸ್ ಅ ವೆರಿ ಪ್ರೋಗ್ರೆಸಿವ್ ಸ್ಟೆಪ್ ವಿ ಟೇಕ್ ಆ್ಯಂಡ್ ದಿಸ್ ಅ ವೆರಿ ಸೆಲೆಕ್ಟಿವ್ ಸ್ಟೆಪ್ ವಿ ಟೇಕ್ ಸರ್. ದಿಸ್ ಅ ವೆರಿ ಸೆಲೆಕ್ಟಿವ್ ಸ್ಟೆಪ್, ನಾಟ್ ಅ ಪ್ರೋಗ್ರೆಸಿವ್ ಸ್ಟೆಪ್. ಪ್ರೋಗ್ರೆಸಿವ್ ಸ್ಟೆಪ್ ನಾವು ತಗೊಳ್ಳೋದು ನಮ್ಮ ಜೀವನದಲ್ಲಿ ಏನಾದ್ರು ಬೇಕಾದಾಗ ನೆಕ್ಸ್ಟ್ ಏನು ಮಾಡಿ ಈ ಸಿನಿಮಾ ಎಲ್ಲಿವರೆಗೆ ಹೋಗಬೇಕು. ಇದು ನನ್ನ ಸ್ನೇಹಿತರು, ನನ್ನ ಗೆಳೆಯರು, ನನ್ನ ಚಿತ್ರರಂಗದ ಮೈ ಕಲೀಗ್ಸ್, ಅವರಿಗೆ ನಮ್ಮ ಅವಶ್ಯಕತೆ ಇದೆ ಅಂತ ಬಂದರೆ ಅದರಲ್ಲಿ ತಿಂಕೆ ಮಾಡಬಾರ್ದು. ಯಾಕಂದ್ರೆ ಜವಾಬ್ದಾರಿ ಅವರಲ್ಲಿ ಇರುತ್ತೆ ನಮಗೆ ಕಲಿಸಿದಾಗ. ಆ್ಯಂಡ್ ಟೆಲಿಂಗ್ ದೇ ಲುಕ್ ಆಫ್ಟರ್ ಮೀ ವೆರಿ ವೆಲ್, ದೇ ರೆಸ್ಪೆಕ್ಟ್ ಮೀ ವೆರಿ ವೆಲ್. ಇಲ್ಲಿ ಪಾತ್ರದ ಇವರ ಪರದೇ ಇಲ್ಲ. ಧ್ರುವ್ ಹೀರೋ, ನಾನು ನೋಡಿದ್ದೀನಿ ಅವ್ರ ಸಿನಿಮಾನೆಲ್ಲ. ಐ ಲೈಕ್ ಹಿಮ್ ಆಸ್ ಅನ್ ಆ್ಯಕ್ಟರ್, ಐ ಲೈಕ್ ಹಿಮ್ ಆಸ್ ಅ ಫ್ಯಾಬುಲಸ್ ಡ್ಯಾನ್ಸರ್, ಇಮೋಷನಲ್. I would like to be a part, and him, he is my family. ಡೈರೆಕ್ಟರ್ ಆಮೇಲೆ ಫಸ್ಟ್ ಇವರು ವಿಲನ್ ಡೈರೆಕ್ಷನ್ ಮಾಡಬೇಕಾದ್ರೆ ಎಷ್ಟನೇ ಇಸ್ವಿ, ನಾನೇ ಸಿನಿಮಾ ಮಾಡಿದ್ದೆ, ಏನು ಪರಿಚಯ ಇರಲಿಲ್ಲ ನಮ್ಮಿಬ್ಬರಿಗೆ. ಫಸ್ಟ್ ಹಿ ಬಿಕೇಮ್ ಮೈ ಫ್ಯಾಮಿಲಿ ಸರ್. ಆಫ್ಟರ್ ದಟ್ ಈಸ್ ಮೈ ಡೈರೆಕ್ಟರ್. ಸೊ ವಾಟ್ ಎವರ್ ಇಟ್ ಇಸ್ ಫ್ಯಾಮಿಲಿ. ಐ ವಿಲ್ ಬಿ ದೇರ್. ಸುದೀಪ್ ಸರ್, ಕೆಲವು ಅವರನ್ನು ಕೇಳಕ್ಕೆ ಹೋದ್ರು ಪಾಪ. ಒಂದು ನಿಮಿಷ, ಜಸ್ಟ್ ಒನ್ ಸೆಕೆಂಡ್. ಎಸ್ ಸರ್. ಇಲ್ಲ ಅವರು ಪ್ರಶ್ನೆ ಕೇಳಬೇಕು ಅಂದ್ರೆ ಇವ್ರು ಕೇಳಿದ್ರು. ಈ ಗ್ಯಾಪಲ್ಲಿ ಅವರು ಹೀರೋಯಿನ್ನ ನೋಡ್ತಾ ಇದ್ರು. ಅವ್ರಿಗೆ ಸಡನ್ ಆಗಿ ಮಾಡ್ತಾ ಇದ್ರು, ಏನು ಮಾಡಬೇಕು. ಬೇರೆ ನೋ ದೇರ್ ಇಸ್ ನೋ ಅಪ್ಡೇಟ್. ಐ ಮೀನ್ ಸುಮ್ಮನೆ ನ್ಯೂಸ್ ಕೊಡಲಿ ಅಂತ ಕೊಡಲ್ಲ ನಾನು. ನಾನು ಒಂದು ಮಾರ್ಕ್ ಮಾಡಿದ್ಮೇಲೆ ಐ ಟೋಲ್ಡ್ ಯು ಸರ್, ವಿತಿನ್ ಅ ಮ್ಯಾಟರ್ ಆಫ್ 5.5 months ನಾನು 120 days ವರ್ಕ್ ಮಾಡಿ 166 ಕಾಲ್ ಶೀಟ್ಸ್ ವರ್ಕ್ ಮಾಡಿ ಅದು ಮುಗಿತಿದ್ದ ಹಾಗೇನೆ ಐ ವಾಸ್ ಸೋ ಟೈಡ್ ಅಪ್ ವಿತ್ ಬಿಗ್ ಬಾಸ್, ಐ ವಾಸ್ ಸೋ ಟೈಡ್ ಅಪ್ ವಿತ್ CCL. ಫಾರ್ ದ ಫಸ್ಟ್ ಟೈಮ್ ನನಗೆ ಐ ಜಸ್ಟ್ ವಾಂಟೆಡ್ ಟು ರೆಸ್ಟ್ ಆ್ಯಂಡ್ ನಾಟ್ ಡೂ ಎನಿಥಿಂಗ್. ಐ ಜಸ್ಟ್ ಡಿಂಟ್ ಡೂ ಎನಿಥಿಂಗ್. ಮನೇಲಿದ್ದೆ, ಊಟ ಮಾಡ್ತಾ ಇದ್ದೆ, ಅಡುಗೆ ಮಾಡ್ತಾ ಇದ್ದೆ, ವರ್ಕೌಟ್ ಮಾಡ್ತಾ ಇದ್ದೆ, ಮಲಗ್ತಾ ಇದ್ದೆ, ಅಲ್ಲಲ್ಲಿ ಗ್ಯಾಪ್ಸ್ ಇದ್ದವು, ಏನಾದ್ರು ಆಡ್ಕೊಂಡ್ಬಿಡ್ತಾ ಇದ್ದೆ, ಕ್ರಿಕೆಟ್ ಏನಾದ್ರು. ಐ ಜಸ್ಟ್ ರೆಸ್ಟೆಡ್ ಫಾರ್ ಅ ವೈಲ್ ಟು ಲುಕ್ ಬೆಟರ್. ಬಿಕಾಸ್ ನಾವು ಹೇಳಿದ್ವಿ, ಲಾಸ್ಟ್ ಟೈಮ್ ಹೇಳಿದ್ವಿ, ಹೀರೋಗಳಾದ ತಕ್ಷಣ ನಾವು ಹೆಂಗಿದ್ರು ನೋಡಬೇಕು ಅನ್ನೋದು ತಪ್ಪಾಗುತ್ತೆ. ವಿ ಹ್ಯಾವ್ ಟು ಲುಕ್ ಗುಡ್, ಐ ಶುಡ್ ಲುಕ್ ಫೀಲ್ ದಟ್ ಗುಡ್. ಸೊ ಐ ಟುಕ್ ರೆಸ್ಟ್ ಅಷ್ಟೇ. BRB ಇಸ್ ಗೋನ್ ಸ್ಟಾರ್ಟ್ ನಾವು. ಆ್ಯಂಡ್ ಇಲ್ಲದೇ ಇರೋ ಅಪ್ಡೇಟ್ಗಳು ನಾನು ಯಾವತ್ತೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಇವರು ಅವಾಗಿಂದ ಕೂತು ರಿವೀಲ್ ಅಂತ ಹಾಗೆ ಎಲ್ಲಿಂದ ಏನಾದ್ರು ಇದ್ದರೆ ಹೇಳ್ಬೋದು. ನಾನು ಏನಿಲ್ಲ ಹೇಳೋಕ್ಕೆ. ಇವಾಗ BRB ಸ್ಟಾರ್ಟ್ ಆಗುತ್ತೆ. ಡೋಂಟ್ ಫರ್ಗೆಟ್, ಐ ಆಮ್ ಅನ್ ಆ್ಯಕ್ಟರ್, ಐ ಹ್ಯಾವ್ ಲಾಟ್ ಆಫ್ ಪ್ರಾಜೆಕ್ಟ್ಸ್. ಹಿಯರ್ ಮಿ ಔಟ್, ಐ ಹ್ಯಾವ್ ಫಿನಿಶ್ಡ್. There are a lot of projects lined up. One by one when it is happening, ಯಾವಾಗ ಏನು ಮಾಡಬೇಕು ಖಂಡಿತವಾಗ್ಲೂ ಮಾಡೇ ಮಾಡ್ತೇವೆ. ನಾಟ್ ನಾ ಕೇಳಿ ನೋಡಿ. ಕೆಲವು ಸಿನಿಮಾಗಳಲ್ಲಿ ಇದೇ ರೀತಿಯ ಗೆಸ್ಟ್ ರೋಲ್ಗಳು ಅಥವಾ ಕ್ಯಾಮಿಯೋಗಳು ತುಂಬ ವರ್ಕ್ ಆಗುತ್ತೆ. ಎಕ್ಸಾಂಪಲ್ ಶಿವಣ್ಣ ಅವ್ರದ್ದು ಜೈಲರ್ ವರ್ಕ್ ಆಗುತ್ತೆ. ಕೆಲವು ಸಿನಿಮಾಗಳಲ್ಲಿ ತುಂಬ ಡೇಂಜರಸ್ ಆಗೋ ಚಾನ್ಸಸ್ ಕೂಡ ಇದೆ. ಕೂಲಿಯಲ್ಲಿ ಅಮೀರ್ ಖಾನ್ ಅವರದ್ದಾದ ರೀತಿಯಲ್ಲಿ. ಸೊ ನೀವು ಯಾವ ರೀತಿ, ಈಗ ನೀವು ಹೇಳಿದ್ರಿ ನೀವು ಕಥೆಯನ್ನು ಕೇಳಲ್ಲ, ನಿಮ್ಮ ಪೋರ್ಷನನ್ನು ಮಾತ್ರ ನೋಡ್ತೀರಿ ಅಂತ. ಕಥೆಯನ್ನು ಕೇಳದೆ ಈ ರೀತಿ ಕ್ಯಾಮಿಯೋ ಮಾಡಿದಾಗ ಈ ಸಿನಿಮಾ ಅಂತ ಹೇಳೋದು ನಾನು ಎಕ್ಸಾಂಪಲ್ ಆಗಿ ಅದು ವರ್ಕೌಟ್ ಆಗದೇ ಇದ್ದಾಗ ನಿಮಗೆ ಯಾವ ರೀತಿ ನೆಗೆಟಿವ್ ಆಗಬಹುದು ಅಂತ ಒಂದು ಯೋಚನೆಯೂ ಇರುತ್ತೆ ನಿಮಗೆ. ಸೊ ಇದನ್ನು ನೀವು ಕ್ಯಾಮಿಯೋ ಮಾಡುವಾಗ ನೀವು ಯಾವುದನ್ನು ಯೋಚನೆ ಮಾಡ್ತೀರಿ ಅಂತ, ಕಥೆಯನ್ನು ಕೇಳದೆ ಒಂದು ಕ್ಯಾಮಿಯೋ ಮಾಡ್ತೀನಿ ಅಂತ ಒಪ್ಕೊಳ್ಳಿಕ್ಕೆ. ಕೆಲವು ಎಮರ್ಜೆನ್ಸಿ ಬಂದಾಗ ನಾವು ಹಾಸ್ಪಿಟ್ಲಿಗೆ ಹೋಗ್ತೇವಲ್ಲ ಸರ್, ಒಂದು ಡಾಕ್ಟ್ರನ್ನು ನಂಬ್ತೀನಿ ನಾನು. ಕೆಲವು ಟೈಮ್ ವರ್ಕ್ ಆಗ್ಬೋದು, ಕೆಲವು ಟೈಮ್ ವರ್ಕೌಟ್ ಆಗ್ತಿಲ್ಲ ಇರ್ಬೋದು. ಡಾಕ್ಟರ್ ಇಸ್ ಅ ಡಾಕ್ಟರ್, ಕರೆಕ್ಟ್, ಸಿಂಪಲ್. ನಾನು ಬುಡಕ್ಕೆ ಬಂದಿದ್ದೆ, ನಾನು ಚೆನ್ನಾಗಿ ನೋಡ್ಕೊಳ್ಳೋಣ ಸರ್. ಕೆಲವು ಟೈಮ್ ವರ್ಕ್ ಆಗುತ್ತೆ, ಕೆಲವು ಟೈಮ್ ವರ್ಕ್ ಆಗ್ತಿಲ್ಲ ಇರ್ಬೋದು. ಈಗ ನನ್ನ ಪರ್ಸ್ನಲ್ ಆಗಿ ಹೀರೋ ಮಾಡಿರೋ ಎಷ್ಟೋ ಸಿನಿಮಾಗಳೇ ವರ್ಕೌಟ್ ಆಗಿರಲ್ಲ. 3 ದಿನಕ್ಕೆ ಆಗ್ತಾರೆ ಬೆಳೆಸಿದ್ವಿ.
ಸರ್ ಮೊನ್ನೆ ರಮೇಶ್ ಸರ್ ಮಾತಾಡ್ತೀನಿ ಸರ್ ಫ್ರಂಟ್ ರೋ ಸರ್ ರಮೇಶ್ ಸರ್ ಮಾತಾಡ್ತಾ ಹೇಳಿದ್ರು ಮೊನ್ನೆ ಒಂದು ಸಿನಿಮಾಗೆ 3 ವರ್ಷ ಕೊಡೋದು ಬಹಳ ಕಷ್ಟ ಅಂತ. ಪ್ರೇಮ್ ಸರ್ 3 ವರ್ಷ ಒಂದು ಸಿನಿಮಾ ಕೊಟ್ಟಿದ್ದಾರೆ. ಈ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಅಥವಾ ಒಟ್ಟಾರೆಯಾಗಿ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ಇನ್ನೊಂದು, ಈ ಸಿನಿಮಾದ ನಿಮ್ಮ ಟೇಕ್ ಅವೇ ಏನು? ನಿಮಗೆ ಅನ್ಸುತ್ತಾ ಈ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ? ಅದನ್ನ ಸಕ್ಸಸ್ ಆಗಿ ಮಾಡಿ. ಇಟ್ ಈಸ್ ಇಂಪಾರ್ಟೆಂಟ್. ಎವ್ರಿ ಸಿನಿಮಾ ಕನ್ನಡದಲ್ಲಿ ಇವತ್ತೇನು ಬಿಡುಗಡೆ ಆಗ್ತದೆ, ಚಿಕ್ಕದ್ದು ದೊಡ್ಡದು, ವೆರಿ ಇಂಪಾರ್ಟೆಂಟ್ ಸರ್. ಭಾಳ ಕ್ರೂಷಿಯಲ್ ಸ್ಟೇಜಲ್ಲಿ ಹೋಗ್ತದೆ ಕನ್ನಡ ಚಿತ್ರರಂಗ ಇವತ್ತು. ಹಾಗಿದ್ದಾಗ ಪ್ರತಿ ಸಿನಿಮಾಗೆ ಎಷ್ಟು ಸಪೋರ್ಟ್ ಆಗುತ್ತೋ ಮಾಡೋಣ. ಇಲ್ಲಿ ಏನಾಗ್ತದೆ, ಚಿಕ್ಕ ಪುಟ್ಟ ಏನಾರ ತಪ್ಪುಗಳಾದಾಗ ಅದನ್ನೇ ಎಲಿವೇಟ್ ಮಾಡಿ ಅದಕ್ಕೆ ಒಂದು ದೊಡ್ಡ ಪ್ರೋಗ್ರಾಮಿಂಗ್ ಮಾಡಿದಾಗ ಏನಾಗುತ್ತೆ, ಡೋಂಟ್ ಫರ್ಗೆಟ್ ಸರ್, ನಾವು ಯಾವಾಗ ಒಂದು ವಾಯ್ಡ್ ಬಿಡ್ತೀವೋ, ಯಾವಾಗ ನಮ್ಮನ್ನು ನಾವು ಸೋಲ್ಸೋದಕ್ಕೆ ಇಷ್ಟಪಡ್ಕೋತೀವೋ ಅವಾಗಲೇ ತಾನೇ ಬೇರೆ ಕಡೆಯಿಂದ ಎಲ್ಲರೂ ಬಂದು ಇಲ್ಲಿ ಆಡೋಕ್ಕೆ ಸ್ಟಾರ್ಟ್ ಮಾಡೋದು. ಚಿತ್ರರಂಗ ಅಂದ್ಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ಇದು ನಮ್ಮ ಸಿನಿಮಾ, ಇದು ನಮಗೆ ದೊಡ್ಡದಾಗಬೇಕಾ? ಹಾಗೆ ಆಗುತ್ತೆ. ಹಾಗಂತ ಇದು ಮಾತ್ರ ಅಲ್ಲ, ಇನ್ನು ಯಾವುದೋ ಎಷ್ಟೋ ಚಿಕ್ಕ ಸಿನಿಮಾಗಳು ಬರ್ತಾ ಇರ್ಬೋದು. ಚಿಕ್ಕದಂದಾಗ ನಾನು ಹೇಳಿದ್ದು ಬಡ್ಜೆಟ್ ವೈಸ್ ಸಕ್ಸಸ್ ಆಗಬೇಕು. ವಿ ಆರ್ ಗೋಯಿಂಗ್ ಥ್ರೂ ಅ ಫೇಸ್ ವಿಚ್ ವಿ ನೀಡ್ ಟು ಸರ್ಪಾಸ್. ಅರ್ಥ ಆಯ್ತಾ? ಹಾಗಿರ್ಬೇಕಾದ್ರೆ ದುರ್ಬೀನು ಮೈಕ್ರೋಸ್ಕೋಪ್ ಹಾಕೊಂಡು ಒಂದು ಸಿನಿಮಾದಲ್ಲಿ ಬರೀ ತಪ್ಪುಗಳು, ಇದು ಮಿಸ್ಟೇಕ್ ಅನ್ನೋ ಬದಲು ಚಿತ್ರಗಳಕ್ಕೆ ಒಂದು ಅವಕಾಶ ಕೊಟ್ಟು ಸಿನಿಮಾಗಳನ್ನ ಉದ್ಧಾರ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ನಮ್ಮ ಚಿತ್ರರಂಗ ಮತ್ತೆ ಕಳ ಅಂತ ಉದ್ಧಾರ ಸ್ಟಾರ್ಟ್ ಆಗುತ್ತೆ. ರೈಟ್? ಸೊ ಐ ಫೀಲ್ ಎವ್ರಿ ಸಿನಿಮಾ ಕನ್ನಡದಲ್ಲಿ ಇವಾಗ ಏನು ರಿಲೀಸ್ ಆಗುತ್ತೆ, ಇಟ್ ಈಸ್ ಈಕ್ವಲಿ ಆಸ್ ಇಂಪಾರ್ಟೆಂಟ್ ಆಸ್ KD's. ಎವ್ರಿ ಸಿನಿಮಾ ವಿ ಶುಡ್ ಸಪೋರ್ಟ್ ಇಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.